ಮೊದಲನೆಯ ಪ್ರಶ್ನೆ, ಹೂಗಳ ರಾಣಿ ಎಂದು ಯಾವ ಹೂವನ್ನು ಕರೆಯುತ್ತಾರೆ? ಎ ಚಮೋಲಿ, ಬಿ ಗುಲಾಬಿ, ಸಿ ಕಮಲ, ಡಿ ಸೂರ್ಯಕಾಂತಿ. ಉತ್ತರ ಬಿ ಗುಲಾಬಿ. ಎರಡನೆಯ ಪ್ರಶ್ನೆ, ಅತ್ಯಂತ ವೇಗವಾಗಿ ಓಡುವ ಜಂತು ಯಾವುದು? ಎ ಕುದುರೆ, ಬಿ ಚಿರತೆ, ಸಿ ನಾಯಿ, ಡಿ ಜಿಂಕೆ. ಉತ್ತರ ಬಿ ಚಿರತೆ. ಮೂರನೆಯ ಪ್ರಶ್ನೆ, ಬಾಯಿಯ ಹುಣ್ಣನ್ನು ಹೋಗಲಾಡಿಸಲು ಏನನ್ನು ತಿನ್ನಬೇಕು? ಎ ಬಾಳೆಹಣ್ಣು, ಬಿ ಪಾಲಕ್ ಸೊಪ್ಪು, ಸಿ ಮೆಣಸಿನಕಾಯಿ, ಡಿ ಒಣ ಕೊಬ್ಬರಿ. ಉತ್ತರ ಡಿ ಒಣ ಕೊಬ್ಬರಿ. ನಾಲ್ಕನೆಯ ಪ್ರಶ್ನೆ, ವರ್ಷದ ಅತ್ಯಂತ ಹೆಚ್ಚಿನ ಅವಧಿಯ ಹಗಲು ಯಾವುದು? ಎ 21 ಜೂನ್, ಬಿ 21 ಡಿಸೆಂಬರ್, ಸಿ 21 ಸೆಪ್ಟೆಂಬರ್, ಡಿ 21 ಮಾರ್ಚ್. ಉತ್ತರ ಎ 21 ಜೂನ್. ಐದನೆಯ ಪ್ರಶ್ನೆ, ಕಾಳಿ ನದಿ ಯಾವ ಜಿಲ್ಲೆಯಲ್ಲಿ ಹುಟ್ಟುತ್ತದೆ? ಎ ದಕ್ಷಿಣ ಕನ್ನಡ, ಬಿ ಉತ್ತರ ಕನ್ನಡ, ಸಿ ಶಿವಮೊಗ್ಗ, ಡಿ ಧಾರವಾಡ. ಉತ್ತರ ಬಿ ಉತ್ತರ ಕನ್ನಡ. ಆರನೆಯ ಪ್ರಶ್ನೆ, ಚಂದ್ರನಿಂದ ಭೂಮಿಗೆ ಬೆಳಕು ತಲುಪಲು ಬೇಕಾಗುವ ಸಮಯ ಎಷ್ಟು? ಎ 1 ನಿಮಿಷ, ಬಿ 1 ಸೆಕೆಂಡ್, ಸಿ 3 ನಿಮಿಷ, ಡಿ 5 ನಿಮಿಷ. ಉತ್ತರ ಬಿ ಸುಮಾರು 1.3 ಸೆಕೆಂಡ್ಗಳು. ಏಳನೆಯ ಪ್ರಶ್ನೆ, KFC ಫುಡ್ ರೆಸ್ಟೋರೆಂಟ್ಗಳು ಯಾವ ದೇಶದ ಕಂಪನಿಯಾಗಿದೆ? ಎ ಭಾರತ, ಬಿ ಅಮೆರಿಕ, ಸಿ ಚೀನಾ, ಡಿ ಪಾಕಿಸ್ತಾನ. ಉತ್ತರ ಬಿ ಅಮೆರಿಕ. ಎಂಟನೆಯ ಪ್ರಶ್ನೆ, ನಾಯಿಗಳು ಯಾವ ಬಣ್ಣಕ್ಕೆ ಹೆದರುತ್ತವೆ? ಎ ಇಂಡಿಗೋ, ಬಿ ನೀಲಿ, ಸಿ ಕೆಂಪು, ಡಿ ಕಪ್ಪು. ಉತ್ತರ ಎ ಇಂಡಿಗೋ. ಒಂಬತ್ತನೆಯ ಪ್ರಶ್ನೆ, ಬೆಂಕಿಯನ್ನು ನಂದಿಸಲು ಯಾವ ಅನಿಲವನ್ನು ಬಳಸಲಾಗುತ್ತದೆ? ಎ ಆಮ್ಲಜನಕ, ಬಿ ಕಾರ್ಬನ್ ಡೈಆಕ್ಸೈಡ್, ಸಿ ಸಾರಜನಕ, ಡಿ ಜಲಜನಕ. ಉತ್ತರ ಬಿ ಕಾರ್ಬನ್ ಡೈಆಕ್ಸೈಡ್. ಹತ್ತನೆಯ ಪ್ರಶ್ನೆ, ಭಾನುವಾರದ ರಜೆ ಯಾವಾಗ ಪ್ರಾರಂಭವಾಯಿತು? ಎ 1945, ಬಿ 1947, ಸಿ 1950, ಡಿ 1843. ಉತ್ತರ ಡಿ 1843. ಹನ್ನೊಂದನೆಯ ಪ್ರಶ್ನೆ, ಕಪ್ಪು ಚಿನ್ನ ಎಂದು ಯಾವುದನ್ನು ಕರೆಯುತ್ತಾರೆ? ಎ ಗೋಧಿ, ಬಿ ಅಕ್ಕಿ, ಸಿ ಕಬ್ಬಿಣ, ಡಿ ಕಲ್ಲಿದ್ದಲು. ಉತ್ತರ ಡಿ ಕಲ್ಲಿದ್ದಲು. ಹನ್ನೆರಡನೇ ಪ್ರಶ್ನೆ, ಯಾವ ಪ್ರಾಣಿ ದಿನಕ್ಕೆ 20 ನಿಮಿಷಗಳ ಕಾಲ ಮಾತ್ರ ಮಲಗುತ್ತದೆ? ಎ ಹುಲಿ, ಬಿ ಜಿರಾಫೆ, ಸಿ ಮೇಕೆ, ಡಿ ಆನೆ. ಉತ್ತರ ಬಿ ಜಿರಾಫೆ. 13ನೇ ಪ್ರಶ್ನೆ, ಯಾವ ಹಣ್ಣು ಹೆಚ್ಚು ಪೋಷಕಾಂಶಗಳನ್ನು ಹೊಂದಿರುತ್ತದೆ? ಎ ಸೇಬು, ಬಿ ಸೀಬೆಹಣ್ಣು, ಸಿ ಕಿತ್ತಳೆ, ಡಿ ಅವಕಾಡೋ. ಉತ್ತರ ಡಿ ಅವಕಾಡೋ. 14ನೇ ಪ್ರಶ್ನೆ, ವೈದ್ಯರ ಸಂಪರ್ಕವನ್ನು ಕಡಿಮೆ ಮಾಡಲು ದಿನಕ್ಕೊಂದು ಯಾವ ಹಣ್ಣು ತಿನ್ನಬೇಕು? ಎ ದಾಳಿಂಬೆ, ಬಿ ಸೇಬು, ಸಿ ಕಿತ್ತಳೆ, ಡಿ ಮೂಸಂಬಿ. ಉತ್ತರ ಬಿ ಮೂಸಂಬಿ. 15ನೇ ಪ್ರಶ್ನೆ, ಚರ್ಮದ ಮೂಲಕ ಶ್ವಾಸ ತೆಗೆದುಕೊಳ್ಳುವ ಜೀವಿ ಯಾವುದು? ಎ ಗೋಸುಂಬೆ, ಬಿ ತೋಳ, ಸಿ ಏಡಿ, ಡಿ ಕಪ್ಪೆ. ಉತ್ತರ ಡಿ ಕಪ್ಪೆ. 16ನೇ ಪ್ರಶ್ನೆ, ಒಂಟೆ ನೀರಿಲ್ಲದೆ ಎಷ್ಟು ಕಾಲ ಇರಬಲ್ಲದು? ಎ 15 ದಿನ, ಬಿ 20 ದಿನ, ಸಿ 30 ದಿನ, ಡಿ 10 ದಿನ. ಉತ್ತರ ಎ 15 ದಿನ. 17ನೇ ಪ್ರಶ್ನೆ, ಅತಿಯಾದ ಬಾಯಾರಿಕೆ ಇದ್ದರೆ ಯಾವ ಕಾಯಿಲೆಗೆ ಸೂಚನೆಯಾಗಿದೆ? ಎ ಮಧುಮೇಹ, ಬಿ ಅಸ್ತಮಾ, ಸಿ ರಕ್ತದೊತ್ತಡ,
ಡಿ ಕ್ಯಾನ್ಸರ್. ಉತ್ತರ ಎ ಮಧುಮೇಹ. 18ನೇ ಪ್ರಶ್ನೆ, ಗರ್ಭಿಣಿಯರು ಯಾವ ತರಕಾರಿಯನ್ನು ಹೆಚ್ಚಾಗಿ ತಿಂದರೆ ಮಗು ಬೆಳ್ಳಗೆ ಹುಟ್ಟುತ್ತದೆ? ಎ ತೊಂಡೆಕಾಯಿ, ಬಿ ಬೆಂಡೆಕಾಯಿ, ಸಿ ಹಾಗಲಕಾಯಿ, ಡಿ ಬದನೆಕಾಯಿ. ಉತ್ತರ ಬಿ ಬೆಂಡೆಕಾಯಿ. 19ನೇ ಪ್ರಶ್ನೆ, ಭಾರತದಲ್ಲಿ ಆಯುರ್ವೇದ ಚಿಕಿತ್ಸೆಗೆ ಉತ್ತಮವಾದ ರಾಜ್ಯ ಯಾವುದು? ಎ ಆಂಧ್ರಪ್ರದೇಶ್, ಬಿ ಕೇರಳ, ಸಿ ತಮಿಳುನಾಡು, ಡಿ ಮಹಾರಾಷ್ಟ್ರ. ಉತ್ತಮವಾದ ರಾಜ್ಯ ಎಂದರೆ ಅದು ಕೇರಳ ರಾಜ್ಯ ಆಗಿದೆ. 20ನೇ ಪ್ರಶ್ನೆ, ಇಟಲಿ ದೇಶದ ಕರೆನ್ಸಿ ಯಾವುದು? ಎ ಯೂರೋ, ಬಿ ಪೌಂಡ್, ಸಿ ರುಪೀಸ್, ಡಿ ಡಾಲರ್. ಉತ್ತರ ಎ ಯೂರೋ.